ನಾನು ಹಾಗೂ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಒಟ್ಟಿಗೆ ಸೇರಿ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ವಿ. ಮನಸ್ಸು ಅಂತ ಅದರ ಹೆಸರು. ಪುಸ್ತಕವನ್ನು ಬರೆದು ಮುಗಿಸಿದ್ವಿ. ಮುಗಿಸಿ ಆದಮೇಲೆ ಮತ್ತೆ ಒಂದು ಸಲ ಓದಿದಾಗ ಅಪೂರ್ಣ ಅಂತ ಅನ್ನಿಸ್ತು. ಅಯ್ಯೋ, ಈ ವಿಚಾರ ಹೇಳಲಿಲ್ಲ, ಇದನ್ನು ಹೇಳಲಿಲ್ಲ, ಅದನ್ನು ಹೇಳಿಲ್ಲ, ಇದನ್ನು ಬಿಟ್ಬಿಟ್ವಲ್ಲ. ಹೀಗೆ ಬರೀ ಅತೃಪ್ತಿಯೇ ತುಂಬ ಹೋಯಿತು ಮನಸ್ಸಲ್ಲಿ. ಹಾಗಾಗಿ ಮುಂದೆ ಆ ಪುಸ್ತಕವನ್ನು ಮತ್ತೆ ಪರಿಷ್ಕರಣೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಏನೆಲ್ಲ ಸೇರಿಸ್ತೀವೋ ಗೊತ್ತಿಲ್ಲ. ಹಾಗಾಗಿ ನಿರಂತರವಾಗಿ ಸವಾಲು ಹಾಕ್ತಾ ಇರೋದು ಮನುಷ್ಯನಿಗೆ ಅಂದರೆ ಮನಸ್ಸು ಒಂದೇ. ಈ ಮನಸ್ಸು ಅನ್ನೋದು ವೈಯಕ್ತಿಕ ಮಟ್ಟದಲ್ಲಿ, ಕೌಟುಂಬಿಕ ಮಟ್ಟದಲ್ಲಿ, ಸಾಮಾಜಿಕ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ಜಗತ್ತಿನ ಮಟ್ಟದಲ್ಲಿ, ಮಾನವೀಯತೆಯ ಹಿನ್ನೆಲೆಯಲ್ಲಿ ಹೇಗೆ ವಿಭಿನ್ನವಾಗಿ ವರ್ತಿಸುತ್ತೆ ಗೊತ್ತಿಲ್ಲ ನಮಗದಿನ್ನು.